ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೇ ಹಾಗೂ ನನ್ನ ಆತ್ಮೀಯ ವೀಕ್ಷಕರೇ, ಇದು ಹಲ್ಮಿಡಿ ಎಂಬ ಶಾಸನ. ಇದರ ವಿವರಗಳನ್ನು ಸಂಗ್ರಹಿಸಿದು ಬರೆದಿದ್ದಾಗಿದೆ. ಇದರಲ್ಲಿ ಇರುವಂಥ ಐತಿಹಾಸಿಕಕ್ಕೆ ಸಂಬಂಧಪಟ್ಟದ್ದು. ಇದರಲ್ಲಿ ಯಾರಿಗೆ ಅದರಲ್ಲಿ ಆಸಕ್ತಿ ಇದೆ ಅವರು ಇದನ್ನು ನೋಡಿ ಅದನ್ನು ಮನನ ಮಾಡಿಕೊಳ್ಬೋದು. ಯಾಕೆಂದರೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ಹಿಸ್ಟ್ರಿಯಲ್ಲಿ ಅಥವಾ ಜಿಯೋಗ್ರಫಿಯಲ್ಲಿ ಅಥವಾ ಆಸ್ಟ್ರಾಲಜಿಯಲ್ಲಿ ಬೇರೆ ಬೇರೆ ಅವರ ಸಬ್ಜೆಕ್ಟ್ಗಳನ್ನು, ವಿಷಯವನ್ನು ಬಿಟ್ಟು ಕ್ಲಾಸಲ್ಲಿ ಇರುವಂಥ ಸಬ್ಜೆಕ್ಟ್ಗಳನ್ನು ಅದರದೇ ಸಬ್ಜೆಕ್ಟ್ಸ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ. ಆ ಸಬ್ಜೆಕ್ಟ್ಗಳು ಇದ್ದರೂ ಸಹ ನಮಗೆ ಇತರ ವಿಷಯಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ಇರ್ತದೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಸಂಗ್ರಹ ಮಾಡಿ ಬರೆದಿದ್ದೇನೆ. ಇದು ಕನ್ನಡ ಲಿಪಿಯಲ್ಲಿ ಪ್ರಪ್ರಥಮವಾಗಿ ದೊರೆತಿರುವ ಶಾಸನ. ಈ ಶಾಸನವು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿದೆ. ಇದು ಬೇಲೂರಿನಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದೆ. ಈ ಶಾಸನವನ್ನು 1936ರಲ್ಲಿ MH ಕೃಷ್ಣ, ಪರಿಸರವಾದಿ, ಇತಿಹಾಸ ತಜ್ಞ ಇವರು ತಮ್ಮ ಸ್ವಇಚ್ಛೆಯಿಂದ ಸಂಶೋಧನೆ ನಡೆಸಿ ನಮ್ಮ ಕನ್ನಡ ನಾಡಿಗೆ ಅರ್ಪಿಸಿದ್ದಾರೆ. ಈ ಶಾಸನ ಸಂಶೋಧನೆ ಆಗಿರುವುದು ಭಾರತದಲ್ಲಿಯೇ ಪ್ರಥಮ ಎಂದು ಉಲ್ಲೇಖ ಸಹ ಇದೆ. ಈ ಶಾಸನದಲ್ಲಿ ಒಟ್ಟಿಗೆ 16 ಸಾಲುಗಳಿವೆ. ಇದರಲ್ಲಿ 3 ಸಾಲುಗಳಲ್ಲಿ ಮಾತ್ರ ಕನ್ನಡದಲ್ಲಿ ಕೆತ್ತಲಾಗಿದೆ. ಉಳಿದ 13 ಸಾಲುಗಳನ್ನು ಹಳೆಗನ್ನಡ ಹೋಲುವಂತಹ ಕನ್ನಡ ಲಿಪಿಯಲ್ಲಿ ಕೆತ್ತಿರುತ್ತಾರೆ. ಇದು ಕನ್ನಡದ ಮೊಟ್ಟಮೊದಲ ಶಾಸನ ಎಂದು ಪ್ರಸಿದ್ಧವಾಗಿದೆ. ಈ ಶಾಸನವನ್ನು ಕದಂಬ ವಂಶದ ರಾಜ ಕಾಕುಸ್ಥವರ್ಮ ನಿರ್ಮಿಸಿದ್ದಾರೆಂದು ಉಲ್ಲೇಖಿಸಲ್ಪಟ್ಟಿದೆ. ಈ ಲಿಪಿಯನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಇದು ಕವಲು ಒಡೆದ ಮೊದಲ ಸ್ವತಂತ್ರ ಲಿಪಿ ಎಂದು ಖ್ಯಾತ ಇತಿಹಾಸಗಾರರಾದ ಷಡಕ್ಷರಪ್ಪ ಶೆಟ್ಟರ್ ಸಂಶೋಧನೆ ಮಾಡಿ ಪ್ರತಿಪಾದಿಸಿ ದೃಢೀಕರಿಸಿದ್ದಾರೆ. ಆಡಳಿತ ಶತ್ರುಗಳ ವಿರುದ್ಧ ಹೋರಾಡಿ ಗೆದ್ದ ವೀರಪುರುಷ ವಿಜಯರಸ ಎಂಬ ಯೋಧನಿಗೆ ಇಂದಿನ ಮಾಳವಳ್ಳಿ ಗ್ರಾಮ ದತ್ತು ರೂಪದಲ್ಲಿ ಕೊಡುಗೆಯಾಗಿ ಕೊಟ್ಟಿರುವ ವಿಜಯರಸನ ಸವಿ ನೆನಪಿಗೋಸ್ಕರ ರಾಜಾಜ್ಞೆಯನ್ನು ಈ ಶಾಸನದಲ್ಲಿ ನಿರೂಪಿಸಲಾಗಿದೆ. ಇದೂ ಅಲ್ಲದೆ ಈ ಕನ್ನಡ ಲಿಪಿ ಉಳಿದ ದ್ರಾವಿಡ ಭಾಷೆಗಳಿಗಿಂತ ಪ್ರಾಚೀನವಾದುದು ಎಂದು ಪ್ರತಿಪಾದಿಸಿದ್ದಾರೆ. ಇದರಲ್ಲಿ ಕದಂಬ ವಂಶರು ಕ್ರಿಸ್ತಶಕ 345ರಿಂದ 540 ತನಕ ರಾಜ್ಯಭಾರ ನಡೆಸಿಕೊಂಡು ಬಂದಿದ್ದಾರೆ. ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಇವರ ರಾಜಧಾನಿಯಾಗಿತ್ತು. ಪುರಾತನ ರಾಜವಂಶದ ಮಯೂರ ಈ ರಾಜ್ಯದ ಸಂಸ್ಥಾಪಕ ಹಾಗೂ ತುಂಬ ಪ್ರಸಿದ್ಧಿ ಪಡೆದ ರಾಜನಾಗಿದ್ದನು. ಇದರ ಬಗ್ಗೆ ಕೆಲವರಿಗೆ ಹಿಂದೆ, ಇದು ತುಂಬ ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 40 ವರ್ಷ ಆಗಿರಬಹುದು, ಈ ಮಯೂರ ಎಂಬ ಒಂದು ಕನ್ನಡ ಸಿನಿಮಾ ಬಂದು ಹೋಗಿದೆ. ಅದರಲ್ಲಿ ಡಾಕ್ಟರ್ ರಾಜಕುಮಾರ್, ನಮ್ಮ ಎಲ್ಲರ ನೆಚ್ಚಿನ ಕನ್ನಡದ ಅವರು ಇದರಲ್ಲಿ ಮಯೂರ ಪಾತ್ರವನ್ನು ವಹಿಸಿದ್ದಾರೆ. ಸೊ ಇದು ತುಂಬ ಪ್ರಸಿದ್ಧ ಪಡೆದ ರಾಜನಾಗಿದ್ದನು. ಅವರು ಈ ರಾಜ್ಯದ ಕದಂಬ ರಾಜ್ಯದ ಅವರು ಸ್ಥಾಪಕರಾಗಿದ್ದಾರೆ. ಸೊ ಇದು ಶಾಸನವನ್ನು ಕ್ರಿಸ್ತಶಕ 450ನೇ ಇಸವಿಯಲ್ಲಿ ನಿರ್ಮಿಸಿರುತ್ತಾರೆ. ಇತಿಹಾಸವು ಹೇಳುವಂತೆ ಶಾತವಾಹನ ಶಕ ರಾಜವಂಶದ ನಂತರ ಪಟ್ಟಕ್ಕೆ ಬಂದ ಕದಂಬರು ಕನ್ನಡ ಭಾಷೆಯನ್ನು
ಉಳಿಸಿಕೊಳ್ಳಲು ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಕದಂಬರ ಕಾಲದ ಕನ್ನಡ ಲಿಪಿ ಹಳೆಯ ಕನ್ನಡದ ಲಿಪಿಗಿಂತಲೂ ವಿಭಿನ್ನವಾಗಿ ಕಂಡುಬರುತ್ತದೆ. ಕನ್ನಡ ಭಾಷೆ, ಕನ್ನಡದ ಬೆಳವಣಿಗೆ, ಕನ್ನಡ ನುಡಿಗಾಗಿ ಹಲವು ಮಹತ್ವದ ಕಾರ್ಯಗಳನ್ನು ಇವರು ರೂಪಿಸಿಕೊಂಡು ಕಾರ್ಯಗತ ಮಾಡಲು ತುಂಬ ಶ್ರಮಿಸಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ಸಂಶೋಧನೆಗಳ ಪ್ರಕಾರ ವಡ್ಡಾರಾಧನೆ ಕನ್ನಡದ ಮೊದಲ ಗದ್ಯವಾದರೆ ಕವಿರಾಜ ಮಾರ್ಗ ಎಂಬ ಮೊದಲ ಕಾವ್ಯ ಎಂದು ಹಿರಿಮೆಗೆ ಪಾತ್ರವಾಗಿದೆ. ಇದು ಕನ್ನಡ ನಾಡಿಗೆ ಅಥವಾ ಕನ್ನಡಿಗರಿಗೆ ಇದು ಹೆಮ್ಮೆ ತರುವಂತಹ ಒಂದು ಉತ್ತಮವಾದ ಹಳೆಯಾದ ಒಂದು ಶಾಸನ. ಸೊ ಇದರ ಮೇಲೆ ಅಂದರೆ ಇದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಇಲ್ಲಿ ಉಲ್ಲೇಖ ಮಾಡಲಾದಂತಹ ಶ್ರೀಯುತ ಕನ್ನಡದ ಇತಿಹಾಸಕಾರರು ಹಾಗೂ ಇಲ್ಲಿ ಇದರಲ್ಲಿ ಬರೆದಿರುವಂತೆ ಷಡಕ್ಷರಪ್ಪ ಶೆಟ್ಟರ್ ಅವರು ಸಂಶೋಧನೆ ಮಾಡಿ ಕನ್ನಡಕ್ಕೆ ಇದನ್ನು ಕನ್ನಡ ನಾಡಿಗೆ ಕರ್ನಾಟಕಕ್ಕೆ ಅರ್ಪಿಸಿದ್ದಾರೆ. ಸೊ ಇಲ್ಲಿಗೆ ಇದು ಒಂದು ಶಾಸನದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಿಮಗೆಲ್ಲರಿಗೂ ವಂದನೆಗಳನ್ನು ಹೇಳಿ ಬಾಯ್ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು.